ಮೊದಲಿಗೆ ನೋಡಿ, ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೋರಾಟ ಮಾಡೋದಕ್ಕೂ ಮುಂದಾಯ್ತಲ್ಲ. ಹೋರಾಟ ಮಾಡೋ ಟೈಮ್ನಲ್ಲಿ ಕೇಂದ್ರದಿಂದ ಒಂದು ಶಾಕ್ ಬರುತ್ತೆ. ಸೊ ಅಲ್ಲಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಜನರಿಗೆ ಶಾಕ್ ಮೇಲೆ ಶಾಕು. ಹಾಲ್ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಯಿತು, ಬಸ್ ಟಿಕೆಟ್ ದರ ಹೆಚ್ಚಾಯಿತು. ರಾಜ್ಯ ಸರ್ಕಾರ ಮಾಡಿದ್ದದನ್ನ. ಇನ್ನು ನೆಕ್ಸ್ಟ್ ಕೇಂದ್ರ ಸರ್ಕಾರ ಮಾಡಿದ್ದೇನು? ಸಿಲಿಂಡರ್ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ. ಹಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. LPG ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಕೇಂದ್ರ ಸರ್ಕಾರದಿಂದ. ಅದ್ರ ಬೆಲೆ 50 ರೂಪಾಯಿಯನ್ನ ಜಾಸ್ತಿ ಮಾಡಿದೆ. 500 ರೂಪಾಯಿ ಇತ್ತು ಆ ಸಿಲಿಂಡ್ರು, ಈಗ 550 ರೂಪಾಯಿ ಆಗ್ಬಿಟ್ಟಿದೆ. ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಗ್ತಾ ಇತ್ತು ಈ ಅಡುಗೆ ಸಿಲಿಂಡರ್ಗಳು. ಇನ್ನು ರೆಗ್ಯುಲರ್ ಸಿಲಿಂಡ್ರು, ಸಾಮಾನ್ಯ ಸಿಲಿಂಡ್ರು, ಅದ್ರ ಬೆಲೆ 803 ರೂಪಾಯಿ ಇತ್ತು, ಅಲ್ಲಿಂದ 853 ರೂಪಾಯಿ ಜಾಸ್ತಿ ಆಗಿದೆ, 50 ರೂಪಾಯಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಜಾಸ್ತಿ ಮಾಡಿಬಿಡ್ತು. ಬೆಲೆ ಏರಿಕೆಯನ್ನ ನೀತಿಯನ್ನ ನಾವು ಖಂಡಿಸ್ತೀನಿ ಅಂತ ಹೇಳಿ ಮೊದಲಿಗೆ ಅಹೋರಾತ್ರಿ ಧರಣಿಯನ್ನ ಮಾಡ್ತು ಬಿಜೆಪಿ ಬೆಂಗಳೂರಿನಲ್ಲಿ. ನೆನೆ ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಶುರು ಮಾಡಬೇಕಿನ್ನೇನು ಕೆಲವೇ ಹೊತ್ತಿನಲ್ಲಿ ಅನ್ನುವಂಥ ಟೈಮ್ಗೆ ಕೇಂದ್ರ ಸರ್ಕಾರದಿಂದ ಶಾಕ್ ಬರುತ್ತೆ. ಈಗ ಯಾವ ನೈತಿಕತೆ ಇಟ್ಕೊಂಡು ಬಿಜೆಪಿ ಹೋರಾಟ ಮಾಡುತ್ತೆ ಜನಾಕ್ರೋಶ ಯಾತ್ರೆಯನ್ನ? ಕಾರಣ ಏನು? ಕೇಂದ್ರ ಸರ್ಕಾರದಿಂದಲೂ ಕೂಡ ಬೆಲೆ ಏರಿಕೆ ಜಾಸ್ತಿ ಆಯ್ತಲ್ಲ. ಇದಕ್ಕೇನು ಹೇಳ್ತೀರಿ? BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದದ್ದು. ಈಗ ನೈತಿಕತೆ ಇಲ್ಲ. ನೀವು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸ್ತೀರಿ, ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಬೆಲೆ ಏರಿಕೆ ಆಯಿತು. ಈಗೇನು ಹೇಳ್ತೀರಿ? ಈಗೇನು ಮಾಡ್ತಾರೆ? ನೈತಿಕತೆ ಪ್ರಶ್ನೆ ಬಂದೇ ಬರುತ್ತೆ. ಬಿಜೆಪಿ ವಾಗ್ದಾಳಿ ಮಾಡಿದ್ದೋ ರಾಜ್ಯ ಕಾಂಗ್ರೆಸ್ ಮೇಲೆ. ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಕೈಲಿ ಕಿತ್ಕೊಳ್ಳುತ್ತೆ. ಓಕೆ, ಫೈನ್, ಹೌದು. ಆದ್ರೆ ಈಗ ಕೇಂದ್ರ ಏನು ಮಾಡ್ತಾ ಇದೆ? ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ಲೈವ್ನಲ್ಲಿ. ವರ್ಷಿತಾ, ರಾಜ್ಯ ಸರ್ಕಾರ ಒಂದು ಕಡೆ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡ್ತಾ ಇದೆ ಅಂತೇಳಿ ಬಿಜೆಪಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಯಿತು. ನೆನ್ನೆ ಬಿಜೆಪಿ ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆ ಮಾಡೋ ಟೈಮ್ನಲ್ಲೇ ಕೇಂದ್ರ ಸರ್ಕಾರದಿಂದ ಶಾಕ್ ಬೆಲೆ ಶಾಕು. ಈಗ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ. ಎಸ್ ಶರತ್, ಇತ್ತೀಚೆಗಂತೂ ಬೆಲೆ ಏರಿಕೆಯ ಬಿಸಿ ಎಲ್ಲರ ಜೇಬನ್ನ ಸುಡ್ತಾ ಇರುವಂಥದ್ದು. ಅದರಲ್ಲೂ ಬಹು ಮುಖ್ಯವಾಗಿ ಈ ಹಿಂದೆ ರಾಜ್ಯ ಸರ್ಕಾರ ಕೂಡ ತನ್ನ ಬೆಲೆ ಏರಿಕೆಯ ಬಿಸಿಯನ್ನ ಜನರಿಗೆ ತೋರಿಸಿತ್ತು. ಇದೀಗ ಕೇಂದ್ರ ಸರ್ಕಾರ ಕೂಡ ಸಿಲಿಂಡರ್ ಬೆಲೆಯನ್ನ ಈಗ ಏರಿಕೆ ಮಾಡಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಬೆಲೆ ಏರಿಕೆಯಿಂದ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬೇಸತ್ತು ಹೋಗಿದ್ರು. ಪ್ರತಿ ಬಾರಿ ಕೂಡ ಇದೇ ರೀತಿ ಬೆಲೆ ಏರಿಕೆ ಆದ್ರೆ ಸಂಸಾರವನ್ನ ಹೇಗೆ ನಡೆಸೋದು, ಫ್ಯಾಮಿಲಿಯನ್ನ ಹೇಗೆ ನೋಡ್ಕೊಳ್ಳೋದು ಅನ್ನುವಂತಹ ಭಾವನೆ ಎಲ್ಲರ ಮನಸ್ಸಲ್ಲಿ ಇತ್ತು. ಹಾಗಾಗಿ ಈ ಬಾರಿ ಸಿಲಿಂಡರ್ ಬೆಲೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದ್ರೆ ಇದು ನಿಜವಾಗ್ಲೂ ಏನು ತುಂಬಾ ಹೈಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 805 ರೂಪಾಯಿ ಇದ್ದಂತಹ ಒಂದು LPG ಗ್ಯಾಸ್ನ ಬೆಲೆ ಈಗ 855 ಆಗತ್ತೆ ಅಂತ ಅಂದ್ರೆ ಇದು ಶ್ರೀಮಂತರಿಗಲ್ಲ, ಮಧ್ಯಮ ವರ್ಗದವ್ರು ಏನಿರ್ತಾರೆ, ಮಧ್ಯಮ ವರ್ಗದವರಿಗೆ ತುಂಬಾ ಹೊರೆಯಾಗಿ ಪರಿಣಮಿಸುವಂಥದ್ದು. ಯಾಕಂದ್ರೆ ಗ್ಯಾಸ್ ಅನ್ನುವಂಥದ್ದು ಪ್ರತಿನಿತ್ಯ ಬೇಕಾಗಿರುವಂಥದ್ದು. ಯಾಕಂದ್ರೆ CNG ಅನ್ನ ಬಳಸ್ಕೊಂಡು ಗಾಡಿಯನ್ನ ಕೂಡ ಓಡಿಸ್ತಾರೆ. ಎಷ್ಟೋ ಆಟೋಗಳು ಕೂಡ ಇದನ್ನೇ ಅವಲಂಬಿಸಿರ್ತಾರೆ. ಅದರ ಜೊತೆಗೆ ಗೃಹ ಬಳಕೆಗೆ ಬೇಕಾದಂತಹ LPG ಆಗಿರ್ಬೋದು, ಉಜ್ವಲ ಏನಾಗಿರ್ಬೋದು, ಎಲ್ಲವೂ ಕೂಡ 503 ಇದ್ದಿದ್ದು ಈಗ 553 ಆಗಿರುವಂಥದ್ದು. ಪ್ರತಿಯೊಂದರ ಬೆಲೆ ಈ ರೀತಿ ಏರಿಕೆ ದಿನೇ ಮಾಡ್ತಾ ಹೋಗುತ್ತೆ ಅಂದ್ರೆ ಜನ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಬರೀ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆ, ನಮ್ಗೆ ಯಾರು ಕೂಡ ಕೇಳ್ತಾ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿರುವಂತಹ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಈಗ ಗಪ್ಚುಪ್ ಆಗುವಂತಹ ಪರಿಸ್ಥಿತಿಗೆ ಕೂಡ ಬಂದು ತಲುಪಿರುವಂಥದ್ದು. ಹಾಗಾಗಿ ಒಂದು ಕಡೆಯಾಗಿ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಬಹುದು. ಹಾಗಾಗಿ ಇಷ್ಟು ದಿನಗಳ ಕಾಲ ನಮ್ಮ ಕಾಂಗ್ರೆಸ್ಸಿಗೆ ನೀವು ಹೇಳ್ತಾ ಇದ್ರಿ, ಬೆಲೆ ಏರಿಕೆ ಮಾಡಿದ್ವಿ, ಹಾಲಿನ ಮಾಡಿದ್ವಿ, ಗ್ಯಾಸಿನ ಪೆಟ್ರೋಲ್ದಾಯ್ತು, ಅದಾದ್ಮೇಲೆ ಬಸ್ಸು, ಪ್ರತಿಯೊಂದು ಮೆಟ್ರೋ ದರ ಆಯ್ತು, ಎಲ್ಲವನ್ನ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೊರಿಸ್ತಾ ಇದ್ವಿ. ಆದ್ರೆ ಈಗ ಕೇಂದ್ರದಿಂದಲೇ ಈ ರೀತಿ ಮಾಡಿರೋದ್ರಿಂದ ನೀವೇನ್ ಹೇಳ್ತೀರಾ ಅನ್ನುವಂತಹ ಒಂದಷ್ಟು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗುವಂತಹ ನಿರೀಕ್ಷೆ ಇದೆ. ಇದೆಲ್ಲವನ್ನ ಹೊರತುಪಡಿಸಿದ್ರೆ ಶರತ್, ಈಗ ಜನಸಾಮಾನ್ಯರಿಗಂತೂ ಇದು ನಿಜವಾಗ್ಲೂ ತುಂಬಾ ಹೊರೆಯಾಗಿ ಪರಿಣಮಿಸುತ್ತೆ. ನಿಜ. ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.